ನಿನ್ನೆ ಸೆಕೆಂಡ್ PU ರಿಸಲ್ಟ್ ಹೊರಬಂದಿದೆ. ಹೀಗಾಗಿ ಏನು ದಾಖಲೆ ಪ್ರಮಾಣದಲ್ಲಿ ಇತಿಹಾಸದಲ್ಲೇ ಸಾಕಷ್ಟು ಹೈಯೆಸ್ಟ್ ಪರ್ಸೆಂಟೇಜನ್ನು ಈ ಬಾರಿ ದ್ವಿತೀಯ PUCಯಲ್ಲಿ ಹೊರಬಂದಿರುವಂಥದ್ದು. ಆಕ್ಸ್ಫರ್ಡ್ ಇಂಡಿಪೆಂಡೆಂಟ್ PU ಕಾಲೇಜ್ನಲ್ಲಿ ಟಾಪರ್ ಬಂದಿರುವಂತಹ ವಿದ್ಯಾರ್ಥಿ ಇದ್ದಾರೆ. ಸೈನ್ಸ್ ವಿಭಾಗದಲ್ಲಿ 600ಕ್ಕೆ 598 ಅಂಕಗಳನ್ನು ಪಡೆದು ಇಡೀ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಬನ್ನಿ ಆ ವಿದ್ಯಾರ್ಥಿ ಹೇಗೆ ಈ ಒಂದು ಅಂಕಗಳು ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಅವ್ರ ಬಳಿನೇ ಕೇಳೋಣ. ಕಂಗ್ರ್ಯಾಚುಲೇಷನ್ ಮೊದಲಿಗೆ. ಎಷ್ಟು ಯಾವ ವಿಭಾಗದಲ್ಲಿ ಎಷ್ಟು ಅಂಕಗಳು ಬಂದಿದೆ? ನಾನು PCMC ಸೈನ್ಸ್ ವಿಭಾಗ 598 ಔಟ್ ಆಫ್ 600 ಬಂದಿದೆ. ಓಕೆ, ಹೇಗೆ ಅನ್ನಿಸ್ತಾ ಇದೆ ರಿಸಲ್ಟ್ ಬಂದಿದೆ? ಈಗ ಭಾಳ ಖುಷಿ ಆಗ್ತಿದೆ. ಹಾಗೆ ಮುಂದೆ ಏನು ಮಾಡಬೇಕು? ಮುಂದೆ ಇಂಜಿನಿಯರಿಂಗ್ ತೊಗೋಬೇಕಂತಿದ್ದೀನಿ. ಯಾವ ಸ್ಟ್ರೀಮ್ ಅಂತ ನೀವು ಡಿಸೈಡ್ ಮಾಡಿ. ಓಕೆ, ಹೇಗೆ ಓದ್ತಾ ಇದ್ರಿ? ಇಷ್ಟೊಂದು ಅಂಕಗಳು ಬರೋದಕ್ಕೆ ನೀವು ಯಾವ ಎಫರ್ಟ್ ಆಗ್ತಾ ಇದ್ರಿ? ಏನಿಲ್ಲ, ದಿನ ಕಾಲೇಜಿಗೆ ಬರ್ತಿದ್ದೆ. ಟೀಚರ್ಸ್ ನಮ್ಗೆ ಏನು ಮಾಡೋದು ಅಂತ ಹೇಳ್ತಿದ್ರು. ಆ ಮೆಟೀರಿಯಲ್ ಫಾಲೋ ಮಾಡಿ ಪ್ರಿನ್ಸಿಪಲ್ ಅವಾಗ ಸಪೋರ್ಟ್ ಕೊಡ್ತಿದ್ರು. ಅದನ್ನು ಮಾಡ್ತಿದ್ದೆ. ದಿನಕ್ಕೆ 3-4 ಅವರ್ಸ್ ಹೋಗ್ತಿದ್ದೆ. ಮೇಡಮ್ ಹೇಳಿ, ತಮ್ಮ ಮಗ ಇಷ್ಟೊಂದು ಅಂಕಗಳು ಬಂದು ಟಾಪರ್ ಆಗಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಮಗೆ ಎಲ್ಲ ಒಳ್ಳೆ ಸಪೋರ್ಟ್ ಕಾಲೇಜಿಂದ ಮತ್ತು ಸ್ಟಾಫ್ ಕಡೆಯಿಂದ ಎಲ್ಲ ಸಿಕ್ಕಿದೆ. ಮತ್ತು ಅವನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. 11th ಮತ್ತು 12th ಸ್ಟ್ಯಾಂಡರ್ಡ್ ಎಲ್ಲನೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಾ ಇದ್ದಾನೆ. ಒಳ್ಳೆ ಅಂಕಗಳು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇಷ್ಟು ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಿರೀಕ್ಷೆಗೂ ಮೀರಿ ಒಳ್ಳೆ ಮಾರ್ಕ್ಸ್ನ ತೆಗೆದಿದ್ದಾನೆ. ತುಂಬ ಖುಷಿ ಆಗ್ತಾ ಇದೆ. ಹೇಗೆ ಎಷ್ಟು ಅವರ್ ಓದ್ತಿದ್ರು ಮೇಡಮ್ ಮನೆಯಲ್ಲಿ? ಬಿಗಿನಿಂಗಲ್ಲಿ ಕ್ಲಾಸಸ್ ಎಲ್ಲ ಇರುವಾಗ ಸಂಜೆ ಬಂದು 3 to 4 ಅವರ್ಸ್ ಓದ್ಕೊತಿದ್ದೆ. ಆಮೇಲೆ ಕ್ಲಾಸಸ್ ಎಲ್ಲ ಮುಗಿದ ನಂತರ ಹೋಲ್ ಡೇ ಮತ್ತು ಒಂದೊಂದು 8ರಿಂದ 10 ಗಂಟೆ ಹೊತ್ತು ಓದಿದ್ದಾನೆ. ಕ್ಲಾಸ್ ಎಲ್ಲ ಮುಗಿದ ನಂತರ ಕಷ್ಟಪಟ್ಟಿದ್ದಾನೆ. ಸೊ ಒಳ್ಳೆ ಅಂಕಗಳು ಸಿಕ್ಕಿದೆ. ಒಳ್ಳೆ ಅವನಿಗೇನು ಬೇಕಿದೆಯೋ ಆ ಕೋರ್ಸು ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮತ್ತು ಕಾಲೇಜಿನ ಎಲ್ಲ ಸಪೋರ್ಟ್ ಮಾಡಿರೋಂಥ ಸ್ಟಾಫು ಮತ್ತು ಪ್ರಿನ್ಸಿಪಲ್ ಸರ್ಗೆ ನಾವು ಧನ್ಯವಾದಗಳನ್ನು. ಸರ್, ಈಗ ತಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಟಾಪರ್ ಆಗಿದ್ದಾರೆ. ಎಷ್ಟು ಎಫರ್ಟ್ ಇತ್ತು ಆ ಸ್ಟೂಡೆಂಟ್ದು ಮತ್ತು ನಿಮ್ಮ ಸ್ಟಾಫ್ದು? ಸ್ಟಾಫು ಪ್ರತಿ ವರ್ಷ ಏನು ಎಫರ್ಟ್ ನಾವು ಹಾಕ್ತೀವಿ ಅದೇ ಎಫರ್ಟ್ನೇ ಈ ವರ್ಷವೂ ಕೂಡ ಕೊಟ್ಟಿದ್ದೀವಿ. ಪ್ರತಿ ವರ್ಷ ನಮ್ಮ ಕಾಲೇಜಿನಿಂದ, ಉಳ್ಳಾಳ ಆಕ್ಸ್ಫರ್ಡ್ ಕಾಲೇಜಿಂದ ಇದೇ ರೀತಿಯಾದಂಥ ಅಂಕಗಳು ಪ್ರತಿ ಸರ್ತಿನೂ ಬರ್ತಾಯಿದೆ. ಟಾಪರ್ಸ್ ಇನ್ JEE, ನೀಟ್ ಎಲ್ಲ ಥರನೂ ಬರ್ತಾಯಿದೆ. ಈ ವರ್ಷವೂ ಕೂಡ ನಮಗೆ ಭಾಳ ಖುಷಿಯಾಗುತ್ತೆ. ಏಕೆಂದರೆ ನಮ್ಮ ಶ್ರಮವನ್ನು ಮಕ್ಕಳಿಗೆ ನಾವು ದಾರ ಎರೆದಾಗ ಮಕ್ಕಳು ಕೂಡ ಅಷ್ಟೇ ಉನ್ನತ ಸ್ಥಾನದಲ್ಲಿ ಏನು ಮಾರ್ಕ್ಸನ್ನು ತಗೊಂಡು ಹೊರಹೊಮ್ಮಿದಾಗ ಅಷ್ಟೇ ಸಂತೋಷವೂ ಆಗುತ್ತೆ. ಮತ್ತು ನಮಗೆ ಪ್ರತಿ ವರ್ಷ ಅತ್ಯುತ್ತಮವಾದಂಥ ಮಕ್ಕಳನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಾಯಿದ್ದೀವಿ ಅಂಥೇಳಿ ನಮಗೆ ಬೀಯಿಂಗ್ ಟೀಚರ್ಸ್ ನಮಗದು ಸಂತೋಷ. ಇದಿಷ್ಟು ಏನು ಆಕ್ಸ್ಫರ್ಡ್ ಇಂಡಿಪೆಂಡೆಂಟ್ PU ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಇಲ್ಲಿನ ಸ್ಟಾಫ್ ಜೊತೆಗೆ ಕಾಲೇಜಿನ ಪ್ರಾಂಶುಪಾಲರ ಮಾತು. ಏನಂತಂದರೆ ಸಾಕಷ್ಟು ಎಫರ್ಟ್ ಹಾಕಿ ವಿದ್ಯಾರ್ಥಿಗಳು ಈ ಬಾರಿ ಒಳ್ಳೆಯ ಫಲಿತಾಂಶ ಬಂದಿರುವಂಥದ್ದು. ಹೀಗಾಗಿ ಆ ವಿದ್ಯಾರ್ಥಿಗಳ ಭವಿಷ್ಯ ಮುಂದೆ ಉಜ್ವಲವಾಗಿರಲಿ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.